ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೌದು, ಈ ಒಂದು ಕ್ರೀಮಿಂದ ನಿಮ್ಮ ಮುಖ, ಕೈ, ಕಾಲು ಯಾವುದೇ ನಿಮ್ಮ ಬಾಡಿಗೆ ಈ ಕ್ರೀಮ್ನ ಹಚ್ಚಿದರೆ ತುಂಬಾ ವೈಟಾಗಿ ಕಾಣಿಸುತ್ತೆ, ಬ್ರೈಟ್ ಶೈನ್ ಎಲ್ಲ ಬರುತ್ತೆ. ಇದು ಹೋಮ್ ಮೇಡ್, ಹಾಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಇದರಿಂದ 100% ರಿಸಲ್ಟ್ ಅಂತೂ ನೀವು ನೋಡ್ತೀರಾ. ಹೌದು, ಹಾಗಾದರೆ ಇದನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಫೈನಲಲ್ಲಿ ರಿಸಲ್ಟ್ ಕೂಡ ನಾನು ನಿಮಗೆ ತೋರಿಸ್ತೀನಿ. ಇದಕ್ಕೆ ಮೇನಾಗಿ ಏನು ಬೇಕು ಅಂದರೆ ಅಕ್ಕಿ ಒಂದು ಅರ್ಧ ಕಪ್ಪಷ್ಟು, ನಾನು 2ರಿಂದ 3 ಅವರ್ ನೆನೆಸ್ಕೊಳ್ಳಿ ನೀವು. ನಾನು 2 ಅವರ್ ನೆನೆ ಹಾಕಿದ್ದೀನಿ. ಹಾಗೆ ಒಂದು ಆಲೂಗಡ್ಡೆ ಅಂತೂ ಮುಖಕ್ಕೆ ಬ್ರೈಟ್ನೆಸ್ ಹೆಂಗೆ ಕೊಡುತ್ತೆ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ನೋಡಿ, ನಾನು ಅಕ್ಕಿನ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಜರಿ ಆಗಿರುತ್ತಲ್ವ, ಅದಕ್ಕೋಸ್ಕರ ಇದರಿಂದ ನಾವು ಸ್ಮೂತಾಗಿ ಇರೋವಂಥ ಕ್ರೀಮ್ ಅಷ್ಟೇ ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ. ನೀವು ಕಾಟನ್ ಬಟ್ಟೆಯಲ್ಲಿ ಕೂಡ ಸೋಸ್ಕೋಬಹುದು. ನಾನು ಇಲ್ಲಿ ಜರಡಿ ಸಹಾಯದಿಂದ ಸೋಸ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ಳಿ. ಇದು ಕೈಗೆ ಆಗಲಿ ಕಾಲಿಗೆ ಆಗಲಿ, ಇನ್ನು ನಿಮಗೆ ಅಂಡರ್ ಆರ್ಮ್ಸ್ ಈ ಥರ ಬ್ಲ್ಯಾಕ್ ಆಗಿರುತ್ತಲ್ವ, ಅಂಥ ಕಡೆ ಅಂತೂ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಿಮಗೆ ಹೋಮ್ ಮೇಡ್ ಫೇಸ್ ಪ್ಯಾಕ್ ಆಗಲಿ, ಫೇಶಿಯಲ್ ಈ ಥರ ಮಾಡೋದ್ರಿಂದ ಏನು ಸೈಡ್ ಎಫೆಕ್ಟ್ಸ್ ಇಲ್ಲದೇ ನಿಮಗೆ 100% ರಿಸಲ್ಟ್ ಕೊಡುವಂಥ ಕ್ರೀಮ್ ಇದು. ನೋಡಿ, ನಾನು ಇದನ್ನು ಜಾಸ್ತಿ ಮಾಡಿಟ್ಕೊಂಡ್ರೆ ನೀವು 1 ವಾರದ ತನಕ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡಬಹುದು. ನಾನು ಒಂದು 2-3 ದಿನ ಆಗೋಷ್ಟು ಮಾಡ್ತಾಯಿದ್ದೀನಿ. ನೋಡಿ, ಒಂದು ಬೌಲಲ್ಲಿ ನಾನು ಕ್ರೀಮ್ ಥರ ಇರೋ ಮಾತ್ರ ತೊಗೊಂಡಿದ್ದೀನಿ. ಜರಿ ಆಗಿದ್ದರೆ ಬೇಡ, ಚೆನ್ನಾಗಿರಲ್ಲ. ಇವಾಗ ಆಲೂಗಡ್ಡೆನ ತುರ್ಕೊಂಡು ಅದರ ರಸನ ತೆಗಿಬೇಕು. ನೋಡಿ, ಆಲೂಗಡ್ಡೆ ರಸ ಅಂತೂ ಮುಖಕ್ಕೆ ಎಷ್ಟು ಚೆನ್ನಾಗಿ ಶೈನ್ ಕೊಡುತ್ತೆ ಅಂದರೆ ಅದನ್ನು ಯೂಸ್ ಮಾಡಿದವ್ರಿಗೆ ಗೊತ್ತಿರುತ್ತೆ. ನೋಡಿ, ನಾನು ಜಾಸ್ತಿ ಇದೆ ಅಂದ್ಕೊಂಡು ಅರ್ಧದಷ್ಟು ಅಷ್ಟೇ ತೊಗೊಂಡಿದ್ದೀನಿ. ಇದರ ರಸನ ತೆಗೆದುಬಿಟ್ಟು ಕಪ್ಪು ಒಂದು ಸೈಡ್ ಇಡಿ. ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ರಸನ ಡೈರೆಕ್ಟ್ ಹಾಕೋ ಹಂಗಿಲ್ಲ. ಇವಾಗ ನೋಡಿ, ಇದು ಜೋಳದ ಹಿಟ್ಟು, ಇದು ಕಾರ್ನ್ಫ್ಲವರ್. ಇದನ್ನು ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ರೆಡಿ ಮಾಡೋಕ್ಕೆ ನಾನ್ ಸ್ಟಿಕ್ ತವಾನೇ ತೊಗೊಳ್ಳಿ, ಯಾಕಂದರೆ ಬೇಗ ಸೀದೋಗಿಬಿಡುತ್ತೆ. ಇದು ಸ್ಟೀಲ್ದು ಪಾತ್ರೆ ಈ ಥರ ಎಲ್ಲ ಹಾಕ್ಬಿಟ್ರೆ ನಿಮಗೆ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಕ್ರೀಮ್ ಅಂತೂ ನಿಮ್ಮ ಮುಖಕ್ಕೆ ಎಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂದರೆ ಒಂದು ಸರಿ ಟ್ರೈ ಮಾಡಿ. ಇದು ಎಲ್ಲನೂ ಮನೇಲಿ ಇರೋ ಇಂಗ್ರೀಡಿಯೆಂಟ್ಸಿಂದಲೇ ಮಾಡಿರೋದು, ಹಾಗೆ 100% ಕೂಡ. ನೋಡಿ, ಇದಕ್ಕೆ ನಾನು ಹಾಲನ್ನ ಹಾಕ್ತಾಯಿದ್ದೀನಿ. ಇದನ್ನು ನೀವು ಹಸಿ ಹಾಲನ್ನೇ ಹಾಕ್ಕೊಳ್ಳಿ. ನಾನು 2ರಿಂದ 3 ಸ್ಪೂನ್ ಹಾಕ್ತಾಯಿದ್ದೀನಿ. ಬೇಗ ಗಟ್ಟಿ ಆಗುತ್ತೆ ಅಂದ್ಕೊಂಡು ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಜಾಸ್ತಿ ಹಾಕಿದ್ರೂ ಏನೂ ಪರವಾಗಿಲ್ಲ. ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಂಥರ ಎಷ್ಟು ಸಾಫ್ಟ್ ಬರುತ್ತೆ ಅಂದರೆ ನಿಮಗೆ ಯಾವ ಕ್ರೀಮು ಈ ರೀತಿ ಸಿಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಇದನ್ನು ಒಂದು 10ರಿಂದ 15 ನಿಮಿಷ ಅಷ್ಟೇ ಬಿಸಿ ಮಾಡಿದ್ರೆ ಸಾಕು. ನೋಡಿ, ಆಲೂಗಡ್ಡೆ ರಸ ಮೇಲ್ಗಡೆ ಹೆಂಗೆ ನೀರು ನಿಂತಿದೆ. ನೀರು ಬೇಡ, ನೀರನ್ನು ಎಸೆದುಬಿಡಿ. ನೀವು ಅದರೊಳಗಡೆ ಇರೋ ಕ್ರೀಮ್ ಅಷ್ಟೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾವು ಮುಖ ಬ್ರೈಟ್ನೆಸ್ ಕಮ್ಮಿ ಆಯಿತು, ಇಲ್ಲ ಕಪ್ಪು ಕಲೆ ಆಯಿತು, ಇವಾಗ ಅಂತೂ ಚಳಿಗಾಲ ಸ್ಟಾರ್ಟ್ ಆಯಿತು, ತುಟಿ ಸುತ್ತಲೂ ಕಪ್ಪಾಗೋದು, ಇಲ್ಲ
ಮುಖ ಕಣ್ಣು ಕೆಳಗಡೆ ಕಪ್ಪಾಗೋದು ಈ ರೀತಿ ಆಗೋದನ್ನು ಈ ಕ್ರೀಮಿಂದ ತಪ್ಪಿಸ್ಬೋದು. ತುಂಬ ನಿಮಗೆ ಇದು 1 ಟೈಮ್ ಇಲ್ಲ 2 ಟೈಮ್ ಯೂಸ್ ಮಾಡಿದ ಕೂಡಲೇ ಇದ್ರ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. 100% ರಿಸಲ್ಟ್ನ ಕೊಡುತ್ತೆ ಇದು. ಒಮ್ಮೆ ನೀವು ಟ್ರೈ ಮಾಡಿ, ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ. ಟ್ರೈ ಮಾಡಿದ ಮೇಲೆ ನೀವು ಕಮೆಂಟ್ ಹಾಕಿ, ಪರವಾಗಿಲ್ಲ. ನೋಡಿ, ಜೋಳದ ಹಿಟ್ಟನ್ನು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಕೊಡಿ. ಜೋಳದ ಹಿಟ್ಟು ಅಷ್ಟೇ ನಿಮಗೆ ಮುಖಕ್ಕೆ ಸ್ಮೂತಾಗಿರೋಕ್ಕೆ ತುಂಬ ಯೂಸ್ ಆಗುತ್ತೆ. ನೋಡಿ, ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಡಿ, ಇಲ್ಲ ಅಂದರೆ ಗಂಟು ಆಗಿಬಿಡುತ್ತೆ. ಗಂಟು ಇಲ್ದಂಗೆ ನೀವು ಮಿಕ್ಸ್ ಮಾಡ್ಕೋಬೇಕು. ತುಂಬ ಗಟ್ಟಿ ಆದರೆ ಇನ್ನೊಂದು ಸ್ವಲ್ಪ ಹಾಲನ್ನ ಸೇರಿಸ್ಕೊಳ್ಳಿ. ನಾನು ಇದಕ್ಕೆ ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಕೂಡ ಅಷ್ಟೇ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ನೋಡಿ, ಇವಾಗ ಒಂದು ಕ್ರೀಮ್ ಹದಕ್ಕೆ ಬರಬೇಕು. ಇದು ಅಷ್ಟು ರೆಡಿ ಮಾಡ್ಕೊಳ್ಳಿ. ಇದನ್ನು ಆವಾಗಲೇ ಹಚ್ತೀರಾ ಅಂದರೆ ಇಷ್ಟು ಗಟ್ಟಿ ಇದ್ದರೆ ಸಾಕು. ಸ್ವಲ್ಪ ಬೆಚ್ಚಗಿದ್ದಾಗಲೇ ಹಚ್ಚಿ, ಇಲ್ಲ ಉಂಡೆ ಥರ ಆಗಿಬಿಡುತ್ತೆ. ಇದನ್ನು ನೀವು ಮುಖಕ್ಕೆ ಅಪ್ಲೈ ಮಾಡಿ, ಇಲ್ಲ ಕೈಗೆ ಈ ಥರ ಅಪ್ಲೈ ಮಾಡಬೇಕು ಅಂದರೆ 1 ವಾರದ ತನಕ ಫ್ರಿಜ್ಜಲ್ಲಿ ಇಡ್ಬೋದು. ನೀವು ಹಚ್ಚೋ ಟೈಮಲ್ಲಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಹಚ್ಬೋದು. ಇದಂತೂ 100% ರಿಸಲ್ಟ್ ಕೊಡುತ್ತೆ ನಿಮಗೆ. ಮತ್ತೆ ಪದೇ ಅದೇ ಹೇಳ್ತಿದ್ದೀನಿ ಅಂತ ಅಂದ್ಕೋಬೇಡಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಹಚ್ಬಿಟ್ಟು 2 ನಿಮಿಷ ಮಸಾಜ್ ಮಾಡಿಬಿಟ್ಟು ಅದು ಡ್ರೈ ಆಗಿದ ಮೇಲೆ ನೀವು ವಾಶ್ ಮಾಡ್ಕೊಳ್ಳಿ. ನಿಮಗೆ ಪಕ್ಕಾ ರಿಸಲ್ಟ್ ಸಿಗುತ್ತೆ. ಶೈನ್ ಬರುತ್ತೆ, ತುಂಬ ಚೆನ್ನಾಗಿ ಗ್ಲೋ ಕಾಣುತ್ತೆ ಸ್ಕಿನ್ನು. ಕೈಗೆ ಹಚ್ಚಿ ತೋರಿಸ್ತಾ ಇದ್ದೀನಿ ನಾನು. ನೋಡಿ, ಚೆನ್ನಾಗಿ ಸ್ಕ್ರಬ್ ಮಾಡಿ, ನೀವು ಚೆನ್ನಾಗಿ ಮಸಾಜ್ ಮಾಡಿ ಹಚ್ಬಿಟ್ಟು ತುಂಬಾ ಗ್ಲೋ ಬರುತ್ತೆ ಸ್ಕಿನ್ನಂತೂ. ಓಕೆ, ಇವಾಗ ಒಂದು 10 ನಿಮಿಷ ಬಿಟ್ಟು ನಾನು ಒರೆಸ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ತುಂಬಾ ಶೈನ್ ಕಾಣುತ್ತೆ, ತುಂಬಾ ಬ್ರೈಟ್ ಆಗಿಬಿಡುತ್ತೆ ಸ್ಕಿನ್ನು. ಯಾವುದೇ ಒಂದು ನಾವು ರಿಸಲ್ಟ್ ಸಿಗಬೇಕು ಅಂದರೆ 1-2 ಸಲ ಟ್ರೈ ಮಾಡಬೇಕು, ಆವಾಗಲೇ ನಿಮ್ಗೆ ರಿಸಲ್ಟ್ ಸಿಗೋದು. ಇದಂತೂ ಫಸ್ಟ್ ಟೈಮ್ ಹಚ್ಚಿದ ಕೂಡಲೇ ನಿಮಗೆ ಪಕ್ಕಾ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ನೋಡಿ, 2 ಕೈಗೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಎಷ್ಟು ಶೈನಾಗಿ ಬ್ರೈಟಾಗಿ ಕಾಣಿಸ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.